ಫ್ರೆಂಡ್ಸ್, ಗಾಯತ್ರಿ ಕುಕ್ಸ್ಗೆ ಸ್ವಾಗತ. ಇವತ್ತು ನಾವು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬ್ಲಡ್ ಆಗಲ್ಲ ಅಂದರೆ ಅವ್ರಿಗೆ ಇದು ಮೆಂತ್ಯ ಸೊಪ್ಪು ವಾರದ 1-2 ಸತಿ ತಿಂದರೆ, ಅದ್ರ ಜೊತೆಗೆ ಸ್ವಲ್ಪ ಪಾಲಕ್ ಹಾಕ್ಕೊಂಡ್ರೂ ಟೇಸ್ಟೂ ಚೆನ್ನಾಗಿರುತ್ತೆ. ಮಾಡಿದ್ಮ್ಯಾಗ ಮೈಗೆ ಬ್ಲಡ್ಡೂ ನಮಗೆ ಆಗುತ್ತೆ. ಬಸ್ರಿ ಹೆಂಗಸರು ಯಾರಿಗಾದ್ರೂ ಬ್ಲಡ್ ಇಲ್ಲ ಅಂದ್ರೂ ಅವ್ರೂ ಮಾಡ್ಕೊಂಡು ತಿನ್ಬೋದು. ತುಂಬ ಒಳ್ಳೆಯದು ಇದು. ನಾನು ಮಾಡೋ ಪ್ರೊಸೀಜರಲ್ಲಿ ಮಾಡಿ ಕಸ್ರೆನೇ ಬರೋಲ್ಲ. ಇದು ಸೊಪ್ಪು ಕಸ್ರೆ ಅಂತಾರೆ. ನಾನು ಮಾಡೋ ವಿಧಾನದಲ್ಲಿ ಮಾಡಿರಿ, ಕಸ್ರೆನೇ ಇರಲ್ಲ. ಇದು ಬೇಕಾದ ಸಾಮಗ್ರಿಗಳು ನೋಡಿ: ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮೊಟೊ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ತಗೊಂಡು ಟೇಸ್ಟಿಗೆ, ಅರಿಶಿನ ಪುಡಿ, ಜೀರಿಗೆ, ಕರಿಬೇವು ಸೊಪ್ಪು, ಸಾಸಿವೆ ನೋಡಿ, ಕಡಲೆ ಬೀಜ ಹುರ್ಕೊಂಡಿದ್ದೀನಿ. ಪೌಡ್ರನ್ನ ನಾವು ಮಾಡ್ಕೊಬೇಕು. ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ತರಿಯಾಗಿ ಹುರ್ಕೊಂಡಿದ್ದೀನಿ ನೋಡಿ. ಒಳ್ಳೆಯಲ್ಲೇ ನೋಡಿ, ಬಾಣಲೆ ಇಟ್ಟಿದ್ದೀರಿ, ಎಣ್ಣೆ ಹಾಕಿದ್ದೀವಿ. ಇವಾಗ ನಾವು ನೋಡಿ ಒಗ್ಗರಣೆ ಬೇಕಾದ ಸಾಮಾನು ನೋಡಿ ಫ್ರೆಂಡ್ಸ್. ಈ ರೀತಿ ಆದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸರಿಯಾಗಿ ಹಾಕ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಮೆಂತ್ಯ ಸೊಪ್ಪು ಐತಲ್ವಾ, ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಈ ಒಂದು ಕಟ್ಟಿದೆ, ಆದರೆ ಬೆಂದರೆ ಸ್ವಲ್ಪ ಆಗುತ್ತೆ. ಇದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ನಾವು ಹಾಕಬೇಕು ನೋಡಿ. ಕಡಲೆ ಬೀಜನ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ನೂ ಸ್ವಲ್ಪ ಇಟ್ಕೊಬೇಕು, ಪೌಡ್ರ್ ಮಾಡ್ಕೊಬೇಕು. ನಾವು ಫಸ್ಟ್ ಇದನ್ನು ಟೇಸ್ಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಕೊಯ್ಕೊಳ್ಳೋಣ ನೋಡಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಫಸ್ಟ್ ಟೊಮೊಟೊ ಹಾಕಬೇಕು. ಇದನ್ನು ಚೆನ್ನಾಗಿ ಎಣ್ಣೆನಾಗ ಫ್ರೈ ಮಾಡಬೇಕು ನಾವು ಮೆಂತ್ಯ ಸೊಪ್ಪು. ಅದೇ ಕಷ್ಟ ಬರಲ್ಲ. ಇದು ಚೆನ್ನಾಗಿರುತ್ತೆ ಟೇಸ್ಟ್. ಕಲಿಸ್ಕೊಳ್ಳೋಣ ಇದನ್ನು ನೋಡಿ. ಮೆಂತ್ಯ ಸೊಪ್ಪು ಒಂದು ಕಟ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದು ನೋಡಿ. ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಎಷ್ಟಾಗಿದೆ ನೋಡಿ. ಸ್ಟಾರ್ಟಿಂಗ್ ಈರುಳ್ಳಿ ಹಾಕಿದ್ನಲ್ವ, ಅಷ್ಟೇ ಇದೆ ಬಾಂಡಿನಲ್ಲಿ ನೋಡಿ. ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಕಡಿಮೆ ಆಗುತ್ತೆ. ಕಸರೇನೂ ಇರಲ್ಲ ಫ್ರೆಂಡ್ಸ್. ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಟೊಮೊಟೊ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎರಡು ಫ್ರೆಂಡ್ಸ್ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ರುಚಿ ತಕ್ಕ ಉಪ್ಪು ಹಾಕೋಣ. ಹಾಕ್ಕೊಂಡು ನಾವು ಟೊಮೆಟೊ ಸ್ಮ್ಯಾಶ್ ಆಗುವಂಥ ಮುಚ್ಚಿಬಿಟ್ಟು ಪ್ಲೇಟ್ನ ಸ್ವಲ್ಪ ಮೀಡಿಯಮ್ ಸೈಜ್, ಮೀಡಿಯಮ್ ತುಂಬ ಅಲ್ಲ, ನಾರ್ಮಲಾಗಿ ಇಟ್ಕೊಂಡು ಉರಿಕೊಂಡು ನಾವು ಹಿಂಗೆ ಫ್ರೈ ಮಾಡ್ಕೊಬೇಕು ನಾವು ಇದನ್ನು ನೋಡಿ. ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ನಾವು ರೀತಿಯಲ್ಲಿ ಕಾಣಿಸ್ತಾ ಇದ್ದೆ ನೋಡಿ. ನೋಡಿ ಇವಾಗ ಉಪ್ಪು ಹಾಕಿದ್ವಲ್ಲ ಅವಾಗಲೇ, ಖಾರದ ಪುಡಿ ಅಷ್ಟೇ ಕಲಿಸ್ಕೊಬಿಡೋಣ. ಇದು ಖಾರ ಉಪ್ಪು ಬೇಯಕ್ಕೆ ಸ್ವಲ್ಪ ನಾವು ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಏನು ಕಸರೆ ಬರಲ್ಲ. ನೀರಾಗ ಕಸರೆ ಬರೋಕ್ಕಂತ ನೀವು ಅಂದ್ಕೊಳ್ತೀರೇನೋ, ಏನು ಕಸರೆ ಇಲ್ಲ. ಯಾಕಂದರೆ ಎಣ್ಣೆ ನಾವು ಚೆನ್ನಾಗಿ ಫ್ರೈ ಮಾಡಿದ್ದೀವಲ್ವ, ಯಾವ ಕಸರೇನೂ ಬರಲ್ಲ. ಸ್ವಲ್ಪ ಬೇಯಿಸ್ಕೊಬೇಕು ನಾವು, ಸ್ವಲ್ಪ ಕುದಿಬೇಕಿದು. ಕುದ್ರೆ ನಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಖಾರ ಪುಡಿ ಎಲ್ಲ ಬಂದರೆ ನೋಡಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೀವು ಈ ರೀತಿ ಮಾಡಿ. ಸ್ವಲ್ಪ ಬೇಯಕ್ಕೆ ಮುಚ್ಚೋಣ ನಾವು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಕಡಲೆ ಬೀಜ ಹಾಕೋಣ. ಇದಕ್ಕೆ ಕಡಲೆ ಬೀಜ
ಪೌಡ್ರ್ ಮಾಡ್ಕೊಂಡಿರೋದು ಕಲಿಸ್ಕೊಳ್ಳಿ. ಸಿಮ್ಮಲ್ಲಿ ಇಕ್ಕೊಬೇಕು ನಾವು ಇವಾಗ. ಸೀದಾ ಹೋಗುತ್ತೆ, ಯಾಕಂದ್ರೆ ಕಡಲೆ ಬೀಜ ಇದು ಹಾಕೊಂಡಿದ್ದೀವಲ್ವ ನಾವು, ಸೀದಾ ಹೋಗ್ತಾ ಇರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಕಲರ್ ನೋಡ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಬ್ಲಡ್ ಇಲ್ದ ಇದು ಬಸ್ರಿ ಹೆಂಗಸ್ರು ಇರ್ತಾರಲ್ಲ, ಪ್ರೆಗ್ನೆಂಟ್ ಇರೋರು ಮತ್ತು ವಯಸ್ಸಾಗಿರೋರು, ಶುಗರ್ ಇರ್ತದಲ್ಲ, ಅವ್ರಿಗೂ ಇದು ತುಂಬ ಒಳ್ಳೆಯದು. ಈ ರೀತಿ ನೀವು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಒತ್ತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಗೆ ತುಂಬ ಚೆನ್ನಾಗಿದೆ. 5 ಮಿನಿಟ್ಸ್ ಅಷ್ಟೇ ಸಿಮ್ಮಲ್ಲಿ ಇಟ್ಕೊಬೇಕು, ಜಾಸ್ತಿ ಹೊತ್ತು ಇಟ್ಕೊಬಾರ್ದು. ಸೀದಾ ಹೋಗಿ ಕೆಳಗಡೆ ಅನ್ನಕ್ಕೆ, ಚಪಾತಿಗೆ, ದೋಸೆ, ಚಾನಲ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಮತ್ತು ರವೆ ರೊಟ್ಟಿಗೆ ನೆಂಚ್ಕೊಂಡ್ರೆ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್. ಇದಾಗಿದೆ. ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾವು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ರೀತಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ನೀವು ಮಾಡಿ ಬೇಕಿದ್ರೆ ನೋಡಿ, ಕಸರೆ ಏನೂ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಬ್ಲಡ್ ಇಂಪ್ರೂವ್ ಆಗುತ್ತೆ. ವಾರದ ಒಂದು 2-3 ಸತಿ ನೀವು ತಿಂದು ನೋಡಿ, ಬ್ಲಡ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆ ಸ್ವಲ್ಪ ಪಾಲಕ್ ಪಲ್ಯ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು ಅದನ್ನು ಚೆನ್ನಾಗಿರುತ್ತೆ. ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ. ಬಾಯ್ ಫ್ರೆಂಡ್ಸ್. ನಮ್ಮ ಚಾನಲ್ ಶೇರ್